ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರುಹಿನಾಸ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ಬೀಜಗಳ ಪ್ರಯೋಜನಗಳನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ತಿಂತೀವಿ. ಅಕಸ್ಮಾತ್ ಆ ಬೀಜಗಳನ್ನು ನಾವು ತಿಂದರೆ ಏನಾಗುತ್ತೆ, ತಿನ್ನದೆ ಆ ಬೀಜಗಳನ್ನು ಬಿಸಾಡಿದರೆ ನಮಗೆ ಏನೇನು ನಷ್ಟಗಳಾಗುತ್ತೆ, ಹಾಗಾದರೆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ನಮಗೆ ಯಾವುದೇ ರೀತಿಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಲ್ವಾ, ಅಥವಾ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಪ್ರಯೋಜನಗಳು ನಮಗೆ ಸಿಗುತ್ತಾ ಎಂಬ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕಲ್ಲಂಗಡಿ ಬೀಜಗಳನ್ನು ಸೇವಿಸಿದರೆ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಯೋಜನಗಳು ಸಿಗುತ್ತೆ. ಅದನ್ನು ನಮಗೆ ಖ್ಯಾತ ಆಹಾರ ತಜ್ಞರು ಹೇಳಿದ್ದಾರೆ. ಕಲ್ಲಂಗಡಿ ಹಣ್ಣುಗಳನ್ನು ತಿನ್ನೋದರಿಂದ ಅದರಲ್ಲಿರುವಂತಹ ಆರೋಗ್ಯದ ರಹಸ್ಯಗಳೇನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಕಲ್ಲಂಗಡಿ ಬೀಜಗಳನ್ನು ತಿನ್ನಬಹುದಾ ಅಥವಾ ತಿನ್ನಬಾರದಾ, ನಿಮ್ಮ ಪ್ರಶ್ನೆಗೆ ತಜ್ಞರೇ ಉತ್ತರ ನೀಡಿದ್ದಾರೆ. ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜಗಳು ಹೆಚ್ಚು. ಒಮ್ಮೊಮ್ಮೆ ಹಣ್ಣು ತಿನ್ನುವ ಬೀಜವನ್ನು ನಾವು ಸೇವಿಸುತ್ತೇವೆ, ಆದರೆ ಬೀಜ ತಿನ್ನುವುದು ಎಷ್ಟು ಸರಿ, ಇದು ಆರೋಗ್ಯಕರವೇ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಇಂದಿನ ಲೇಖನದಲ್ಲಿ ಈ ಪ್ರಶ್ನೆಗೆ ಉತ್ತರ ದೊರೆಯಲಿದೆ. ಬನ್ನಿ, ಕಲ್ಲಂಗಡಿ ಬೀಜ ಎಷ್ಟು ಸುರಕ್ಷಿತ, ಇದನ್ನು ತಿಂದರೆ ಏನಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ, ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಾಗಿ ಖರೀದಿಸುತ್ತಾರೆ ಹಾಗೂ ಬಿರು ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ದೇಹಕ್ಕೆ ತಂಪನ್ನು ನೀಡುತ್ತೆ ಎಂಬ ಕಾರಣದಿಂದ ಇದರ ವ್ಯಾಪಾರ ಜೋರಾಗಿಯೇ ನಡೆಯುತ್ತೆ. ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜ ಹೆಚ್ಚು. ಒಮ್ಮೊಮ್ಮೆ ಹಣ್ಣು ತಿನ್ನುವಾಗ ಬೀಜವನ್ನು ನಾವು ಸೇವಿಸ್ತೇವೆ, ಆದರೆ ಬೀಜ ತಿನ್ನುವುದು ಎಷ್ಟು ಸರಿ, ಇದು ಆರೋಗ್ಯಕರವೇ ಎಂಬ ಪ್ರಶ್ನೆಗೆ ನಮ್ಮನ್ನು ಕಾಡುತ್ತೆ. ಇಂದಿನ ಲೇಖನದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡ್ತೀನಿ. ಬನ್ನಿ, ಕಲ್ಲಂಗಡಿ ಬೀಜದಿಂದ ಆಗುವಂತಹ ಉಪಯೋಗಗಳನ್ನು. ಬೀಜ ತಿಂದರೆ ಕಲ್ಲಂಗಡಿ ಹೊಟ್ಟೆಯಲ್ಲಿ ಹುಟ್ಟುತ್ತದೆಯೇ ಎಂಬ ಪ್ರಶ್ನೆ ತಜ್ಞರು ಉತ್ತರಿಸಿದ್ದು, ಬೀಜವನ್ನು ಅಕಸ್ಮಾತ್ತಾಗಿ ತಿಂದಲ್ಲಿ ಕಲ್ಲಂಗಡಿ ಹಣ್ಣು ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುವುದಿಲ್ಲ. ಬೀಜಗಳ ಬಣ್ಣ ಕಪ್ಪಾಗಿರಲಿ ಬಿಳಿಯಾಗಿರಲಿ, ಇದು ಯಾವುದೇ ರೀತಿಯ ಹಾನಿಯನ್ನುಂಟು ಮಾಡುವುದಿಲ್ಲ. ಬೀಜರಹಿತ ಕಲ್ಲಂಗಡಿಗಳಲ್ಲಿರುವ ಬಿಳಿ ಬೀಜಗಳನ್ನು ಸುರಕ್ಷಿತವಾಗಿ ಸೇವಿಸಬಹುದು ಎಂದು ತಜ್ಞರ ಮೊದಲ ಮಾತಾಗಿದೆ. ಅಂದರೆ ಸೇವಿಸೋದ್ರಿಂದ ಏನೂ ಡೇಂಜರ್ ಇಲ್ಲ ಅಂತ. ಇನ್ನು ಕಪ್ಪು ಬೀಜಗಳು ಹೆಚ್ಚಾಗಿ ಎಲ್ಲ ಕಲ್ಲಂಗಡಿ ಹಣ್ಣುಗಳಲ್ಲಿ ಕಂಡುಬರುತ್ತಿತ್ತು. ಇಂದು ಬಲಿತಿದ್ದ ಸಂಕೇತವಾಗಿದೆ. ಆದಾಗ್ಯೂ ಇವುಗಳನ್ನು ಸುರಕ್ಷಿತವಾಗಿ ಸೇವಿಸಬಹುದು ಎಂದು ತಿಳಿಸುತ್ತಾರೆ. ಬೀಜಗಳನ್ನು ಸೇವಿಸಿದರೆ ಕಲ್ಲಂಗಡಿ ಹಣ್ಣು ಹೊಟ್ಟೆಯಲ್ಲಿ ಹುಟ್ಟಬಹುದು ಎಂಬ ಮಿಥ್ಯ ಎಂದು ತಜ್ಞರು ಸೂಚಿಸಿದ್ದಾರೆ. ಅಂದರೆ ಸುಳ್ಳು ಎಂಬುದನ್ನು ತಜ್ಞರು ಸೂಚಿಸಿದ್ದಾರೆ. ಇನ್ನು ಕಲ್ಲಂಗಡಿ ಬೀಜಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ನ್ಯೂಟ್ರಿಷನಲ್ ಅಂಶಗಳನ್ನೊಳಗೊಂಡಿದೆ. ಇನ್ನು ಕೆಲವರು ಬೀಜಗಳನ್ನು ಒಣಗಿ ಬೆಣ್ಣೆ ಹುಡಿ ರೂಪದಲ್ಲಿ ಇಲ್ಲವೇ ಬೀಜಗಳನ್ನು ಹುರಿದು ತಮ್ಮ ಡಯಟ್ನಲ್ಲಿ ಸೇವಿಸುತ್ತಾರೆ. ಆದಾಗ್ಯೂ ಸೂಕ್ಷ್ಮ ಜೀರ್ಣಕ್ರಿಯೆ ಹೊಂದಿರುವವರಿಗೆ ಬೀಜಗಳು ಅತಿಯಾಗಿ ಸೇವಿಸುವುದು ಕೆಲವೊಂದು ಅನಾರೋಗ್ಯಕರವನ್ನುಂಟು ಮಾಡಬಹುದು ಎಂದು ತಜ್ಞರು ಹೇಳಿದ್ದಾರೆ. ಅಂದರೆ ತಮ್ಮ ಜೀರ್ಣಾಂಗ ಕ್ರಿಯೆಯಲ್ಲಿ ಕೆಲವೊಂದು ಅಡೆತಡೆ ಇದ್ದರೆ, ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಅವರುಗಳನ್ನು ಸೇವಿಸುವುದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಮೆಗ್ನೀಷಿಯಂ ಬೀಜಗಳಲ್ಲಿದ್ದು ಅನೇಕ ವಿಧಗಳಲ್ಲಿ ದೇಹಕ್ಕೆ ಪ್ರಯೋಜನವನ್ನೊದಗಿಸುತ್ತೆ. ಲೈಕೋಪಿನ್ ಹೆಸರಿನ ಆಂಟಿ ಆಕ್ಸಿಡೆಂಟ್ ಬೀಜಗಳಲ್ಲಿದ್ದು ಹೃದಯಕ್ಕೆ ಆರೋಗ್ಯಕರ ಎಂದೆನಿಸಿದೆ. ಹಣ್ಣು ಆಕರ್ಷಕ ಬಣ್ಣಗಳಲ್ಲಿರುವುದಕ್ಕೂ ಈ ಪೋಷಕಾಂಶವೇ ಕಾರಣವಾಗಿದೆ. ಕ್ಯಾನ್ಸರ್ ಹಾಗೂ ಹೃದಯದ ಅನೇಕ ಅಪಾಯಗಳನ್ನು ಬೀಜ ತಡೆಯುತ್ತೆ. ಅಂದರೆ ಇದರಲ್ಲಿರುವಂತಹ ಮೆಗ್ನೀಷಿಯಂ ಆಗಿರ್ಬೋದು, ಲೈಕೋಪೇಸಮ್ ಆಗಿರ್ಬೋದು, ಇವೆಲ್ಲ ಹಾರ್ಟಿಗೆ ಒಳ್ಳೆಯದು ಅನ್ನೋ ಒಂದು ಇದರಿಂದ ಮಾಹಿತಿ ನಮಗೆ ಆಹಾರ ತಜ್ಞರು ಹೇಳಿದ್ದಾರೆ. ಬೀಜಗಳ ಸಂಪೂರ್ಣ ಪ್ರಯೋಜನಗಳನ್ನು ನೀವು ಪಡೆಯಬೇಕೆಂದಾದರೆ ಅದನ್ನು ನಿಮ್ಮ ಆಹಾರದಲ್ಲಿ ಸೇರ್ಪಡಿಸಿಕೊಳ್ಳುವುದು ಒಳಿತಾಗಿದೆ. ಆಲಿವ್ ಆಯಿಲ್ ಮತ್ತು ಚಿಟಿಕೆ ಉಪ್ಪಿನೊಂದಿಗೆ ಬೀಜಗಳನ್ನು ಹುರಿದುಕೊಂಡು ಸ್ನ್ಯಾಕ್ಸ್ನಂತೆ ಇದನ್ನು ಸೇವಿಸಬೇಕಂತೆ. ಅದು ಸ್ನ್ಯಾಕ್ಸ್ ಆಗಿ ಬೀಜಗಳನ್ನು ಸೇವಿಸಬೇಕು. ಅಂದರೆ ಅದು ನಮಗೆ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದಾಗೂ ಕೂಡ ನಮಗೆ ಬೀಜ ಸಿಗುತ್ತೆ. ಆ ಜೊತೆಗೆ ಸಪ್ರೇಟಾಗಿ ಅಂಗಡಿಯಲ್ಲೂ ಕೂಡ ಹೋಗಿ ಕಲ್ಲಂಗಡಿ ಬೀಜ ಕೇಳಿದರೆ ಸಿಗುತ್ತೆ. ಮತ್ತು ಈ ಕಲ್ಲಂಗಡಿ ಬೀಜಗಳನ್ನು ನಾವು ದಿನಪ್ರತಿ ಸೇವಿಸಲು ಸಲಾಡ್ನಲ್ಲಿ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಮೊಸರು ಮತ್ತು ಓಟ್ ಮೀಲ್ಗಳಿಗೂ ಬೀಜಗಳನ್ನು ಸೇರಿಸಿ ಅದರ ರುಚಿ ಮತ್ತು ಪೌಷ್ಟಿಕಾಂಶವನ್ನು ಹೆಚ್ಚಿಸ್ಕೊಳ್ಬೋದು. ಅಂದರೆ ಬೀಜಗಳನ್ನು ಸಲಾಡ್ ಅಥವಾ ಮೊಸರು ಅಥವಾ ಓಟ್ ಮೀಲ್ಗಳಲ್ಲಿ ಕೂಡ ಅಡಿಷ್ನಲ್ ಆಗಿ ಹಾಕಿ ಅದನ್ನು ಸೇವಿಸೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ನಿಮ್ಮ ದೇಹಕ್ಕೆ ಕೂಡ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸ್ಬೋದು. ಇನ್ನು ಕೆಲವರು ಬೀಜಗಳಿಂದ ಬೆಣ್ಣೆಯನ್ನು ಹೊರತೆಗೆದು ಅದನ್ನು
ಟೋಸ್ಟ್, ಹಣ್ಣು, ಸ್ಮೂದಿಗಳಲ್ಲಿ ಬಳಸಿ ಸೇವಿಸುತ್ತಾರೆ. ಒಟ್ಟಿನಲ್ಲಿ ಕಲ್ಲಂಗಡಿ ಹಣ್ಣುಗಳ ಬೀಜಗಳನ್ನು ಸುರಕ್ಷಿತವಾಗಿ ಸೇವಿಸಬಹುದಾಗಿದೆ ಎಂದು ಆಹಾರ ತಜ್ಞರು ಹೇಳಿದ್ದಾರೆ.